ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನಾನು ಮಧುರ, ಕನ್ನಡಕವರ ರೀಲೋಡ್ ಚಾನೆಲ್ ಇಂದ. ಸ್ನೇಹಿತರೆ, ಇವತ್ತು ನಾವಿರೋದು ಬೆಂಗಳೂರಿನ ದಾಸರಹಳ್ಳಿ, ಟಿ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ಎದುರುಗಡೆ ಇರುವಂತಹ MT ಗ್ಲೋಬಲ್ ಎನ್ನುವಂತಹ ಕಂಪನಿಯಲ್ಲಿ ಇಲ್ಲಿ ನಿಮಗೆ ಮಸಾಜ್ ಚೇರ್ಗಳು ಸಿಗುತ್ತೆ. ಈ ಮಸಾಜ್ ಚೇರ್ಗಳನ್ನ ನೀವು ಮಾಲ್ಗಳಲ್ಲಿ ನೋಡಿರ್ತೀರಾ, ರೈಲ್ವೆ ಸ್ಟೇಷನ್ಗಳಲ್ಲಿ ನೋಡಿರ್ತೀರಾ, ಅಥವಾ ಕೆಲವೊಂದು ಸಲೂನ್ಗಳಲ್ಲಿ ಮತ್ತು ಕೆಲವೊಂದು ಪಾರ್ಲರ್ಗಳಲ್ಲೂ ಕೂಡ ನೀವು ಈ ತರ ಒಂದು ಮಸಾಜ್ ಚೇರ್ಗಳನ್ನ ನೋಡಿರ್ತೀರಾ. ಬಟ್ ಈ ಮೊದಲಿನ ಕಾಲದಲ್ಲಿ ಇವು ಲಕ್ಸುರಿ ಅನಿಸ್ತಾ ಇತ್ತು, ಬಟ್ ಇವಾಗ ಲಕ್ಸುರಿ ಅಲ್ಲ, ಇವು ಆಕ್ಚುಲಿ ಬೇಸಿಕ್ ನೀಡ್ಗಳಲ್ಲಿ ಒಂದು ಅಂತ ಅನ್ಬೋದು. ಕಾರಣ, ಈ ರೀತಿಯ ಮಸಾಜ್ ಚೇರ್ಗಳು ನಮಗೆ ಯಾಕೆ ಇವಾಗ ಅಗತ್ಯ ಬಂದಿದೆ ಅಂದ್ರೆ, ನಮ್ಮ ಡೈಲಿ ರುಟೀನ್ ಏನಿದೆಯಲ್ಲ ಅದು ತುಂಬಾ ಸ್ಟ್ರೆಸ್ಫುಲ್ ಆಗಿರುತ್ತೆ. ಕಿಲೋಮೀಟರ್ ಗಟ್ಟಲೆ ನಾವು ಡೈಲಿ ಟ್ರಾಫಿಕ್ ಅಲ್ಲಿ ಟ್ರಾವೆಲ್ ಮಾಡಬೇಕಾಗುತ್ತೆ. 8 to 10 ಅವರ್ಸ್ ನಾವು ಸಿಸ್ಟಮ್ ಮುಂದೆ ಕುತ್ಕೊಂಡಿರ್ಬೇಕಾಗುತ್ತೆ. ನೆಕ್ ಪೇನ್ ಬರುತ್ತೆ, ಶೋಲ್ಡರ್ಗಳ ಪೇನ್ ಬರುತ್ತೆ, ಫುಲ್ ಬಾಡಿ ಏಕ್ ಬರುತ್ತೆ, ಕಾಲ್ ನೋವು ಬರುತ್ತೆ. ಇವೆಲ್ಲದಕ್ಕೂ ಮೊದಲಾದ್ರೆ ಯಾರಾದ್ರೂ ಎಣ್ಣೆ ಹಚ್ಚಿ ಉಜ್ಕೊಳ್ಳೋರು, ಮನೆಯಲ್ಲಿ ಮಾಡೋರು. ಇವಾಗ ಎಲ್ಲರೂ ಕೆಲಸ ಮಾಡೋರು, ಎಲ್ಲರೂ ಬ್ಯುಸಿ. ಮತ್ತೆ ಕಂಪ್ಲೀಟ್ ನಾವು ರಿಲ್ಯಾಕ್ಸ್ ಆಗಿ ಒಂದು ರಿಲೀಫ್ ಅನ್ನ ತಗೊಳ್ಬಹುದು ಅಂದ್ರೆ ಅದಕ್ಕೆ ಮಸಾಜ್ ಚೇರ್ಗಳು ಐಡಿಯಲ್ ಪ್ರಾಡಕ್ಟ್ಸ್ ಅಂತ ಅನ್ಬೋದು. ಇವತ್ತು MT ಗ್ಲೋಬಲ್ ಅಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ. ಇಲ್ಲಿ ಬೇಸಿಕ್ ಇಂದ ಹಿಡಿದು ನಿಮಗೆ ಹೈ ಎಂಡ್, ಹೌದು ಟಾಪ್ ಎಂಡ್ ಮಾಡೆಲ್ಸ್ ತನಕ ಅವೈಲೇಬಲ್ ಇದೆ. ಬನ್ನಿ ಇಲ್ಲಿರುವ ಮಾಡೆಲ್ಗಳನ್ನ ನೋಡ್ಕೊಂಡ್ ಬರೋಣ. ಸಾಮಾನ್ಯವಾಗಿ ಒಂದು ಮಸಾಜ್ ಚೇರ್ ಅಂದ್ರೆ ನಮ್ಮ ತಲೆಯಲ್ಲಿ ಏನಿರುತ್ತೆ, ಒಂದು 3-4 ಲಕ್ಷ ರೂಪಾಯಿ ಆಗುತ್ತೆ, ಅಟ್ಲೀಸ್ಟ್ ಒಂದು 2 to 3 lakh ಅಂತೂ ಆಗುತ್ತೆ ಅಂತ. ಬಟ್ ಇಲ್ಲ, ಬೇಸಿಕ್ ಅಂದ್ರೆ ಬೇಸಿಕ್ 50,000 ಇಂದ ಇಲ್ಲಿ ನಿಮ್ಗೆ ಮಸಾಜ್ ಚೇರ್ಗಳು ಸ್ಟಾರ್ಟ್ ಆಗುತ್ತೆ. ಹೌದು, ರಿಕ್ವೈರ್ಮೆಂಟ್ ಇರುತ್ತೆ. ಇವಾಗ ತುಂಬಾನೇ ಒಂದು ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಇರೋದ್ರಿಂದ ಅದಕ್ಕೆ ಒಂದು ರಿಲೀಫ್ ಆಗಿ ಈ ಮಸಾಜ್ ಚೇರ್ಗಳನ್ನ ನೀವು ಚೂಸ್ ಮಾಡಬಹುದು. ಬನ್ನಿ ಈ ಶಾಪ್ ನ ಎಕ್ಸ್ಪ್ಲೋರ್ ಮಾಡೋಣ. ಇನ್ನು ಈ ಮಸಾಜ್ ಚೇರ್ಗಳು ಯಾರಿಗೆ ಅಂತ ಅಂದ್ರೆ, ಯಾರಿಗೆ ನೋವಾಗುತ್ತೆ ಅವರಿಗೆ ಎಲ್ರಿಗೂ, ಯಾರಿಗೆ ಸ್ಟ್ರೆಸ್ ಇದೆ ಅವರಿಗೆ ಎಲ್ರಿಗೂ, ಯಾರು ದಿನ ಕೆಲಸ ಮಾಡಿ ಮೈಕೈ ನೋವು ಮಾಡ್ಕೊಳ್ತಾರೆ ಅವ್ರಿಗೆ ಎಲ್ರಿಗೂ, ಹೌದು ಎಲ್ರಿಗೂ ಬೇಕಾಗಿರುವಂತಹ ಒಂದು ಪ್ರಾಡಕ್ಟ್. ನಿಜವಾಗ್ಲೂ ಹೇಳ್ತೀನಿ, ನಾವು ಅನ್ಕೋತೀವಿ ಇದು ಲಕ್ಸುರಿ ಅಂತ. ಇಲ್ಲ, ಲಕ್ಸುರಿ ಅಲ್ಲ. ಪ್ರತಿಯೊಬ್ಬರಿಗೂ ದೇಹಕ್ಕೆ ಮನಸ್ಸಿಗೆ ಒಂದು ರೀತಿಯ ಸ್ಟ್ರೆಸ್ ಬಸ್ಟರ್ಗಳು ಬೇಕಾಗುತ್ತೆ, ಒಂದು ರೀತಿಯ ರಿಲ್ಯಾಕ್ಸೇಷನ್ ಬೇಕಾಗುತ್ತೆ. ಆ ರಿಲ್ಯಾಕ್ಸೇಷನ್ ಪ್ರೊವೈಡ್ ಮಾಡೋದ್ರಲ್ಲಿ ಈ ರೀತಿಯ ಒಂದು ಚೇರ್ಗಳು ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ಇವಾಗ ನಾವೇನ್ ಮಾಡ್ತೀವಪ್ಪ, ಒಂದು 50-60 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ತೀವಿ, 15-20 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಂಟೀರಿಯರ್ ಮಾಡಿಸ್ತೀವಿ. ಹಾಗಿದ್ದಾಗ ನಮಗೆ ಪರ್ಸನಲ್ ಆಗಿ ಒಂದು ಜಾಯ್ ಅನ್ಬೋದು, ಪರ್ಸನಲ್ ಆಗಿ ಒಂದು ರಿಲ್ಯಾಕ್ಸೇಷನ್ಗೆ ಅಂತ ಒಂದು ಮಸಾಜ್ ಚೇರ್ಗಳನ್ನ ತಗೊಳ್ಬಹುದಲ್ವಾ ನಾವು. ಇನ್ನು ಕೇವಲ ನಮ್ಮ ಪರ್ಸನಲ್ ಲೈಕ್ ಸ್ಟ್ರೆಸ್ ಬಸ್ಟರ್ ತರ ಮಾತ್ರ ಅಲ್ಲದೆ ಕೂಡ ಮೆಡಿಕಲ್ ಪರ್ಪಸ್ಗೂ ಕೂಡ ಸಾಕಷ್ಟು ಜನರಿಗೆ ಸರ್ವೈಕಲ್ ಇಶ್ಯೂಸ್ ಇರುತ್ತೆ. ಅಂದ್ರೆ ನೆಕ್ಕಿನ ಈ ಭಾಗದಲ್ಲಿ ಪೇನ್ ಇರುತ್ತೆ, ಇಲ್ಲ ಕೆಲವರಿಗೆ ಬೆನ್ನು ಸೊಂಟ ಭಾಗದಲ್ಲಿ ಪೇನ್ ಇರುತ್ತೆ. ಇದಕ್ಕೆ ಮೊದಲಿಂದನೂ ಏನು ಅಂದ್ರೆ ಮೈಯೆಲ್ಲ ಉಜ್ಜಿಸ್ಕೊಳ್ಳೋದು, ಹಳೆ ವಯಸ್ಸಾದವ್ರು ಇರ್ತಾ ಇದ್ರು, ಅವಾಗ ಎಣ್ಣೆ ಹಾಕಿ ಮೈಯೆಲ್ಲ ಮಸಾಜ್ ಮಾಡೋರು, ಅಥವಾ ಉಳುಕು ತೆಗಿಯೋರು, ಅಥವಾ ಏನು ನೆಟ್ಟಿಗೆಗಳನ್ನ ತೆಗಿಯೋರು. ಆ ರೀತಿಯಾಗಿ ಬಾಡಿಗೆ ಮಸಲ್ಸ್ಗಳಿಗೆ, ಬೋನ್ಸ್ಗಳಿಗೆ ರಿಲೀಫ್ ಸಿಗೋದು. ಇವಾಗ ಆ ರೀತಿಯ ಕೆಲಸಗಳನ್ನ ಈ ರೀತಿಯ ಚೇರ್ಗಳು ಮಾಡುತ್ತೆ. ಅಂದ್ರೆ ಇವು ಕೇವಲ ಪರ್ಸನಲ್ ಜಾಯ್ಗೋ ಅಥವಾ ಪರ್ಸನಲ್ ರಿಲ್ಯಾಕ್ಸೇಷನ್ಗೋ ಮಾತ್ರ ಅಲ್ಲದೆ ಮೆಡಿಕಲ್ ಪರ್ಪಸ್ಗೂ ಕೂಡ ಇದನ್ನ ಬಳಸಬಹುದು. ನಮ್ಮ ಬಾಡಿಗೆ ರಿಲ್ಯಾಕ್ಸೇಷನ್ ಸಿಗೋದು ಹೇಗೆ ಅಂದ್ರೆ, ದ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಬಾಡಿಯಲ್ಲಿ ಅದು ಕರೆಕ್ಟ್ ಆದಾಗ, ಹೌದು ಬ್ಲಡ್ ಸರ್ಕ್ಯುಲೇಷನ್ ಕ್ಲಿಯರ್ ಆಗಾದ್ರೆ, ಎಲ್ಲೆಲ್ಲಿ ಕ್ಲಾಟ್ಸ್ ಇರುತ್ತೆ, ನಾವು ಬೇರೆ ಬೇರೆ ಪೊಸಿಷನ್ ಅಲ್ಲಿ ಕುತ್ಕೊಳ್ತೀವಿ, ಲಾಂಗ್ ಅವರ್ಸ್ ತನಕ ಒಂದೇ ರೀತಿ ಬಾಡಿ ಸ್ಟ್ರಕ್ಚರ್ ಅನ್ನ ಮೇಂಟೈನ್ ಮಾಡ್ತಾ ಇರ್ತೀವಿ. ಅವಾಗ ಏನಾಗುತ್ತೆ, ಬ್ಲಡ್ ಕೆಲವೊಂದು ಭಾಗದಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗಲ್ಲ. ಅಂತಹ ಏನು ಇಶ್ಯೂಸ್ ಇದೆ ಅದನ್ನ ಇವುಗಳು ಮಸಾಜ್ ಮಾಡೋದ್ರಿಂದ, ಮಸಲ್ ರಿಲ್ಯಾಕ್ಸೇಷನ್ ಕೊಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಬಾಡಿಯಲ್ಲಿ ಹೆಚ್ಚಾಗುತ್ತೆ. ಅಟ್ಲೀಸ್ಟ್ 30 to 40% ಆಫ್ ಬ್ಲಡ್ ಸರ್ಕ್ಯುಲೇಷನ್ ಇಂದ ಆಗುವಂತಹ ಸಮಸ್ಯೆಗಳು ಈ ರೀತಿಯ ಮಸಾಜ್ ಚೇರ್ಗಳನ್ನ ಯೂಸ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ಬಹುದು. ಮನೆಯಲ್ಲಿ ಏಜ್ ಆದಂತಹ ಪೇರೆಂಟ್ಸ್ ಇದ್ದಾರೆ, ವಯಸ್ಸಾದವರು ಇದ್ದಾರೆ, ಅವರಿಗೂ ಕೂಡ ನೀವು ಇದನ್ನ ಗಿಫ್ಟ್ ಮಾಡಬಹುದು. ಇಲ್ಲ, ಒಂದು ಬಿಸ್ನೆಸ್ ಅನ್ನ ಮಾಡಬೇಕು ಅಂದ್ರೆ ನೀವು ಆಕ್ಚುಲಿ ಒಂದು 4 ತರದ ಚೇರ್ ಇಟ್ಕೊಂಡು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಬಹುದು. ಹೌದು, ನಾನು ಸಾಕಷ್ಟು ಕಡೆ ನೋಡಿದ್ದೀನಿ, ಸಾಕಷ್ಟು ರೈಲ್ವೆ ಸ್ಟೇಷನ್ಗಳಲ್ಲಿ ನೋಡಿದ್ದೀನಿ, ಕೆಲವೊಂದು ಕಡೆ ಎಲ್ಲಿ ನೋಡಿದ್ದೀನಿ, ಮಾಲ್ಗಳಲ್ಲಿ ನೋಡಿದ್ದೀನಿ. ಒಂದು ಅರ್ಧ ಗಂಟೆಗೆ 100-500 ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲಿ. ಅಲ್ಲಿ ಈ ರೀತಿಯ ಚೇರ್ಗಳಿಂದ ಸಾಕಷ್ಟು ಜನ ಬಾಡಿ ಮಸಾಜ್ ಅನ್ನ ತಗೊಳ್ತಾರೆ. ಆ ರೀತಿಯ ಬಿಸ್ನೆಸ್ ಕೂಡ ಮಾಡಬಹುದು. ಅಂದ್ರೆ ನಾಟ್ ಜಸ್ಟ್ ಪರ್ಸನಲ್ ಯೂಸ್, ಯು ಕ್ಯಾನ್ ಯೂಸ್ ಇಟ್ ಫಾರ್ ಕಮರ್ಷಿಯಲ್ ಪರ್ಪಸ್ ಆಲ್ಸೋ. ನೀವು ಒಂದು ಬಿಸ್ನೆಸ್ ಸೆಟ್ ಮಾಡಬಹುದು, ಡೈಲಿ 1000 ರೂಪಾಯಿ ಈ ಮಷಿನ್ಗಳನ್ನ ಇಟ್ಕೊಂಡು ದುಡಿಬಹುದು. ಮೊದಲನೇದಾಗಿ ನಾವು ನೋಡ್ತಾ ಇರೋದು R7 Pro ಮಾಡೆಲ್ ಅಂತ. ಇದನ್ನ ನೀವು ಕಮರ್ಷಿಯಲ್ ಯೂಸ್ ಮಾಡಬಹುದು, ಅಂತ ನೀವು ಪರ್ಸನಲ್ ಯೂಸ್ಗೂ ಇದನ್ನ ಯೂಸ್ ಮಾಡಬಹುದು. ಇನ್ನು ಇದರಲ್ಲಿ ಕೂಡ ಅಷ್ಟೇ, ಇದರಲ್ಲಿ ನಿಮ್ದು ಬೇಸಿಕ್ ಮಾಡೆಲ್ ಅಲ್ಲ, ಇದಕ್ಕಿಂತ ಕೆಳಗಡೆ ಇನ್ನೊಂದು ಮಾಡೆಲ್ ಇದೆ, ಇದು ಸೆಕೆಂಡ್ ಬೇಸಿಕ್ ಅಂತ ಅನ್ಬಹುದು.
ಸೊ R6 ಎನ್ನುವಂಥದ್ದು ಬೇಸಿಕ್ ಮಾಡೆಲ್. ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಶೋಲ್ಡರ್ಗೆ ಸಪೋರ್ಟ್ ಸಿಗುತ್ತೆ, ಶೋಲ್ಡರ್ಗೆ ಮಸಾಜ್ ಸಿಗುತ್ತೆ, ನೆಕ್ಗೆ ಮಸಾಜ್ ಸಿಗುತ್ತೆ, ಹೆಡ್ಗೆ ಮಸಾಜ್ ಸಿಗುತ್ತೆ, ಕಂಪ್ಲೀಟ್ ಆಗಿ ಮೆಟಲ್ ಬಾಡಿ ಬರುತ್ತೆ, ಬೆನ್ನಿಗೆ ಮಸಾಜ್ ಸಿಗುತ್ತೆ, ರೋಲರ್ಸ್ ಇರುತ್ತೆ, ಬೆನ್ನಿನ ಹಿಂಭಾಗದಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಇದು ನಿಮಗೆ ರಿಲ್ಯಾಕ್ಸೇಷನ್ ನ ಕೊಡುತ್ತೆ. ಕಾಲು ಮೀನ್ಕಂಡ ಏನಂತೀವಿ, ಮೀನ್ಕಂಡದ ಭಾಗದಲ್ಲಿ ಪ್ರೆಸ್ ಆಗುತ್ತೆ, ಶೋಲ್ಡರ್ ಕೈ ಭಾಗದಲ್ಲೂ ಕೂಡ ಪ್ರೆಸ್ ಆಗುತ್ತೆ. ಅಷ್ಟೇ ಅಲ್ಲ, ಪಾದಗಳಲ್ಲೂ ಕೂಡ ನಿಮಗೆ ರೋಲರ್ಸ್ ಇರೋದ್ರಿಂದ ಪಾದಗಳಲ್ಲೂ ಕೂಡ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುವಷ್ಟು ಮೂವ್ಮೆಂಟ್ಗಳಾಗ್ತಾ ಇರುತ್ತೆ. ಸೊ ಇಟ್ ವಿಲ್ ಗಿವ್ ಯು ಅ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಅಂತ ಅನ್ಬಹುದು. ಇನ್ನು ಇದರಲ್ಲಿ ನಿಮಗೆ ಹೀಟ್ ಜನರೇಟ್ ಕೂಡ ಆಗುತ್ತೆ. ನಿಮಗೆ ಬಾಡಿಗೆ ಮಸಾಜ್ ಜೊತೆ ಸ್ವಲ್ಪ ಮಟ್ಟಿನ ಬೆಚ್ಚಗಿನ ಒಂದು ಮಸಾಜ್ ಬೇಕು. ಬಿಸಿ ಎಣ್ಣೆ ಕಾಸಿ ಹಿಂಗೆ ಮಸಾಜ್ ಮಾಡಿಕೊಂಡ್ರೆ ನಮಗೆ ರಿಲೀಫ್ ಆಗುತ್ತೆ. ಸೊ ಸೇಮ್ ರಿಲೀಫ್ ಬೇಕು ಅಂದ್ರೆ ನೀವು ಇದರಲ್ಲಿ ಹೀಟ್ ಆಪ್ಷನ್ ಕೂಡ ಇದೆ. ಅಷ್ಟೇ ಅಲ್ಲ, ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ. ಅಂದ್ರೆ ನೀವು ಮ್ಯೂಸಿಕ್ ಹಾಕೊಂಡು ರಿಲ್ಯಾಕ್ಸ್ ಆಗಿ ಕಣ್ಣು ಮುಚ್ಕೊಂಡು ಮಲ್ಕೊಂಡ್ರೆ ಸಾಕು, ಕಂಪ್ಲೀಟ್ ಆಗಿ ನೀವು ಬೇರೆ ಒಂದು ಲೋಕದಲ್ಲೇ ತೇಲಾಡ್ತಿರ್ತೀರಾ ಅನ್ಬೋದು. ಅಷ್ಟು ಒಂದು ಒಳ್ಳೆಯ ಒಂದು ರಿಸಲ್ಟ್ ಅನ್ನ ಕೊಡುತ್ತೆ. ಇನ್ನು ಇದರ ಪ್ರೈಸ್ ನ ವಿಷಯಕ್ಕೆ ಬಂದ್ರೆ, ಸೊ ಈ ಪರ್ಟಿಕ್ಯುಲರ್ ಮಾಡೆಲ್ ಬಿಟ್ಟು ಕೂಡ ಬೇಸಿಕ್ ಮಾಡೆಲ್ ಇದೆ, ಅದು 50,000 ಇಂದ ಸ್ಟಾರ್ಟ್ ಆಗುತ್ತೆ. ಈ ಮಾಡೆಲ್ ಬಂದು ನಿಮಗೆ ಮಾರ್ಕೆಟ್ ಅಲ್ಲಿ ಸೇಮ್ ಪ್ರಾಡಕ್ಟ್ ನಿಮಗೆ 1,25,000 ಇಂದ ಸ್ಟಾರ್ಟ್ ಆಗುತ್ತಂತೆ. ಬಟ್ ಇಲ್ಲಿ MT ಗ್ಲೋಬಲ್ ಅಲ್ಲಿ ನಿಮಗೆ ಈ ಪ್ರಾಡಕ್ಟ್ ಬಂದು ಕೇವಲ 65,000 ರೂಪಾಯಿಗೆ ಸಿಗ್ತಾ ಇದೆ. ಹೌದು, ಕೇವಲ 65,000ಗೆ ನಿಮಗೆ ಈ ಒಂದು ಮಸಾಜ್ ಚೇರ್ ಸಿಗ್ತಾ ಇದೆ. ಏನಿದೆ ಇದರಲ್ಲಿ ನಿಮಗೆ ಡೆಲಿವರಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮಾಡೆಲ್ ನೋಡ್ತಾ ಇರೋದು R9 ಅಂತ. ಈ ಮಾಡೆಲ್ ವಿಶೇಷ ಏನು ಅಂದ್ರೆ ಇದು ವಿತ್ AI ಬರುತ್ತೆ. ಅಂದ್ರೆ ನೀವು ಇದರಲ್ಲಿ ಕುತ್ಕೊಂಡ್ರೆ ಇಡೀ ಕಂಪ್ಲೀಟ್ ಬಾಡಿಯನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಬಾಡಿಗೆ ಅಕಾರ್ಡಿಂಗ್ ಟು ಯುವರ್ ಬಾಡಿ ಸ್ಟ್ರಕ್ಚರ್ ಇಟ್ ವಿಲ್ ಹೆಲ್ಪ್ ಯು. ಅದೇ ರೀತಿ ಸರಿಯಾಗಿ ಹೇಗೆ ಬೆರಳಲ್ಲಿ ಮಸಾಜ್ ಮಾಡಿದ್ರೆ ರಿಲೀಫ್ ಆಗುತ್ತಲ್ಲ, ಬೆನ್ನಲ್ಲೆಲ್ಲ ಬೆರಳಲ್ಲಿ ಮಸಾಜ್ ಮಾಡಿದ್ರೆ ರಿಲೀಫ್ ಆಗುತ್ತಲ್ಲ, ಆ ರೀತಿಯ ಎಕ್ಸ್ಪೀರಿಯನ್ಸ್ ನ ನೀವು ಈ ಮಸಾಜ್ ಚೇರಿಂದ ಪಡಿಬಹುದು ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನು ಅಂದ್ರೆ ವಾಯ್ಸ್ ಕಮಾಂಡ್ ಅನ್ನ ರಿಸೀವ್ ಮಾಡುತ್ತೆ. ಹೌದು, ನೀವು ಅದನ್ನ ಹಲೋ ಲಿಲಿ ಅಂತ ಅಂದ್ರೆ ಸಾಕು, ಅದು ಜನರೇಟ್ ಆಗುತ್ತೆ. ಇಟ್ ವಿಲ್ ಟೇಕ್ ಯುವರ್ ವಾಯ್ಸ್ ಕಮಾಂಡ್. ನೀವು ಈ ರೀತಿಯ ಒಂದು ಬೇರೆ ಬೇರೆ ರೀತಿಯಲ್ಲಿ ಆಪ್ಷನ್ಸ್ ಇರುತ್ತೆ. ಅಂದ್ರೆ ನಿಮಗೆ ಶೋಲ್ಡರ್ಗೆ ಸ್ಪೆಷಲ್ ಬೇಕು, ಕೈಗಳಿಗೆ ಜಾಸ್ತಿ ಪೇನ್ ಆಗ್ತಿದೆ, ಕೈಗಳಿಗೆ ಜಾಸ್ತಿ ರಿಲೀಫ್ ಬೇಕು ಅಂದ್ರೂ ಕೂಡ ನೀವು ವಾಯ್ಸ್ ಅಲ್ಲಿ ಹೇಳಿದ್ರೆ ಅದನ್ನ ಕ್ಯಾಚ್ ಮಾಡಿ ಅದು ಅದನ್ನ ಆಸ್ AI ಅಲ್ಲಿ ಜನರೇಟ್ ಮಾಡಿ ನಿಮಗೆ ಅದೇ ರೀತಿಯ ಒಂದು ಸರ್ವಿಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಅನ್ಬೋದು. ಸೊ ಈ ಪರ್ಟಿಕ್ಯುಲರ್ ಮಾಡೆಲ್ ನ ಪ್ರೈಸ್ ಬಂದು ನಿಮಗೆ ಕೇವಲ 95,000 ರೂಪಾಯಿಗೆ ಈ ಒಂದು AI ಮಾಡೆಲ್ ನಿಮಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋದು Q5 ಎನ್ನುವಂತಹ ಮಾಡೆಲ್. ಈ ಮಾಡೆಲ್ ಕೂಡ ಅಷ್ಟೇ ಸ್ವಲ್ಪ ಲೆಂತ್ ಜಾಸ್ತಿ ಬರುತ್ತೆ, ಸೊ ಕವರೇಜ್ ಜಾಸ್ತಿ ಬರುತ್ತೆ ಅನ್ಬೋದು. ಕಾಲಿಗೆ ಎಕ್ಸ್ಟ್ರಾ ಸ್ಪೇಸ್ ಬರುತ್ತೆ. ಇನ್ನು ಲೆದರ್ ಕ್ವಾಲಿಟಿ, ಇಷ್ಟು ತನಕ ಯೂಸ್ ಮಾಡಿರೋ ಲೆದರ್ ಕ್ವಾಲಿಟಿಗಿಂತ ಇನ್ನೂ ಸುಪ್ರೀಂ ಆಗಿ, ಅದೇನು ಕಳಪೆ ಇತ್ತು ಅಂತ ಹೇಳಲ್ಲ, ಅದು ಕೂಡ ಚೆನ್ನಾಗಿತ್ತು, ಅದಕ್ಕಿಂತ ಸುಪ್ರೀಂ ಆಗಿರುವಂತಹ ಕ್ವಾಲಿಟಿಯ ಲೆದರ್ ಅನ್ನ ಇಲ್ಲಿ ಬಳಸಿರ್ತಾರೆ. ಇದರಲ್ಲೂ ಕೂಡ ಅಷ್ಟೇ ನಿಮಗೆ ಬ್ಯಾಕ್ ಇರ್ಬೋದು, ಶೋಲ್ಡರ್ಸ್ ಇರ್ಬೋದು, ಥೈಸ್ ಇರ್ಬೋದು, ಈವನ್ ಆರ್ಮ್ಸ್ಗೆ, ಫೋ ಆರ್ಮ್ಸ್ಗೆ ಎಲ್ಲ ಕಡೆ ಕಂಪ್ಲೀಟ್ ರಿಲೀಫ್ ಸಿಗುವಂತಹ ಎಲ್ಲ ಆಪ್ಷನ್ಗಳನ್ನ, ಎಲ್ಲ ಒಂದು ಫೀಚರ್ಸ್ ಗಳನ್ನ ಈ ಮಸಾಜಿಂಗ್ ಚೇರ್ ಒಳಗಡೆ ಇದೆ ಅಂತ ಹೇಳಬಹುದು. ಇನ್ನು Q5 ನ ಪ್ರೈಸಿಂಗ್ ನ ವಿಷಯಕ್ಕೆ ಬಂದ್ರೆ ನಿಮಗೆ 1,15,000 ರೂಪಾಯಿ ನಿಮಗೆ Q5 ಸಿಗುತ್ತಾ ಇದೆ. ಒಂದು ಕಂಪ್ಲೀಟ್ ಬಾಡಿ ವಿತ್ ಎಕ್ಸ್ಟ್ರಾ ಒಂದು ಲೆಂತ್ ಎಲ್ಲ ಇರುವಂತದ್ದು, ಸಾಕಷ್ಟು ಹೈಟ್ ಗೇಟ್ ಇದ್ದೀರಾ ಅಂದ್ರೂ ಕೂಡ ನಿಮಗೆ ಸಫಿಶಿಯಂಟ್ ಆಗಿರುವಂತಹ ಒಂದು ಪ್ರಾಡಕ್ಟ್ ನಿಮಗೆ 1,15,000 ರೂಪಾಯಿಗೆ ಸಿಗ್ತಾ ಇದೆ. ಸೊ ಇನ್ನು ಪ್ರೀಮಿಯಂ ಅಂದ್ರೆ ಕೇವಲ ಫೀಚರ್ ಗಳಲ್ಲಿ ಪ್ರೀಮಿಯಂ ಆಯ್ತಾ, ಯಾವುದೇ ಕಾರಣಕ್ಕೂ ಕಾಸ್ಟ್ ಅಲ್ಲಿ ಅಲ್ಲ. ಕಾಸ್ಟ್ ನಿಮಗೆ ಅದಕ್ಕಿಂತ ಸ್ವಲ್ಪ ನಾಮಿನಲ್ಲಿ ಒಂದಿಷ್ಟು ಹೆಚ್ಚಿರುತ್ತೆ ಅಷ್ಟೇ, ಬಿಟ್ರೆ ತುಂಬಾ ಡಬಲ್ ತ್ರಿಬಲ್ ಎಲ್ಲ ಆಗ್ಬಿಡೋದಿಲ್ಲ. ಬಟ್ ಫೀಚರ್ಸ್ ಯು ವಿಲ್ ಗೆಟ್ ಮೋರ್ ಅಡ್ವಾನ್ಸ್ಡ್ ಫೀಚರ್ಗಳು ಇವುಗಳಲ್ಲಿ ಸಿಗುತ್ತೆ ಅಂತ ಹೇಳ್ಬಹುದು. ಸೊ ಇಲ್ಲಿರುವಂತಹ ಪ್ರಾಡಕ್ಟ್ಗಳ ಪ್ರೈಸ್ ನೀವು ಬೇರೆ ಕಂಪನಿಯ ಪ್ರಾಡಕ್ಟ್ಗಳನ್ನ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿರುವಂತಹ ಪ್ರಾಡಕ್ಟ್ಗಳ ಜೊತೆ ಕಂಪೇರ್ ಮಾಡಬಹುದು. ಇಂಡಿಯಾ ಮಾರ್ಟಲ್ಲಿ ಹೋದ್ರೆ ನಿಮಗೆ ಸೇಮ್ ಪ್ರಾಡಕ್ಟ್ಗಳು ಸಿಗುತ್ತೆ, ರಿಸನಬಲ್ ಇರುವಂತಹ ಪ್ರಾಡಕ್ಟ್ಗಳು ಸಿಗುತ್ತೆ. ಮೇ ಬಿ ಇಲ್ಲಿ ಯೂಸ್ ಮಾಡೋದು ಜರ್ಮನ್ ಟೆಕ್ನಾಲಜಿ ಆಗಿದ್ರಿಂದ ಇದೇ ಕ್ವಾಲಿಟಿಯಲ್ಲಿ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಪ್ರಾಡಕ್ಟ್ ಸಿಗ್ತಾ ಇದೆ. ಬಟ್ ದ ಫೀಚರ್ಸ್, ಬೇಸಿಕ್ ಫೀಚರ್ಸ್ ಇರ್ಬೋದು ಅಥವಾ ಹೊರಗಡೆಯಿಂದ ನೋಡ್ಲಿಕ್ಕೆ ಅದರ ಒಂದು ಲುಕ್ ಸೇಮ್ ಸಿಗಬಹುದು. ಅವುಗಳನ್ನ ರೇಟ್ ಅನ್ನ ನೀವು ಕಂಪೇರ್ ಮಾಡಬಹುದು. ಅಲ್ಲಿಗಿಂತ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಜರ್ಮನ್ ಟೆಕ್ನಾಲಜಿ ಇರುವಂತಹ ಮಸಾಜಿಂಗ್ ಚೇರ್ಗಳು ನಿಮಗೆ MT ಗ್ಲೋಬಲ್ ಅಲ್ಲಿ ಸಿಗುತ್ತೆ. ಸೊ ಈ ಅಡ್ವಾನ್ಸ್ ಮಾಡೆಲ್ ಅಲ್ಲಿ ಫಸ್ಟ್ ಬರ್ತಾ ಇರೋದು Q7 2.0. ಸೊ ಯೂಸ್ ಮಾಡೋಕೆ ನಿಮಗೆ ಡಿಜಿಟಲ್ ಸ್ಕ್ರೀನ್ ಸಿಗ್ತಾ ಇದೆ. ಟಚ್ ಮಾಡಿ ನೀವು ಎಲ್ಲದನ್ನ ಸೆಟ್ ಮಾಡ್ಕೊಳ್ಬಹುದು. ಫುಲ್ ನೆಕ್ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಫುಲ್ ಬಾಡಿ ಕವರ್ ಆಗ್ತಾ ಇದೆ. ನೀವು ನೋಡಬಹುದು ಕನ್ನಡ ಗೌರವ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಸೊ ಈ ಪರ್ಟಿಕ್ಯುಲರ್ ಮಾಡೆಲ್ ನಿಮಗೆ ಸ್ವಲ್ಪ ಹಾರ್ಡ್ ಮಸಾಜ್ ಅನ್ನ ಕೊಡುತ್ತೆ ಅನ್ಬೋದು. ಇದರಲ್ಲೂ ಕೂಡ ಅಷ್ಟೇ ಬೇರೆ ಬೇರೆ ಆಪ್ಷನ್ ಸಿಗುತ್ತೆ ನಿಮಗೆ. ಸೊ ನೀವು ಅನ್ಬೋದು ಮಧುರ ಇಷ್ಟೊಂದು ಮಾಡೆಲ್ಸ್ ಇದೆ, ನಾವು ಹೇಗೆ ಇದು ಮಾಡೋದು ಅಂತ.
ನೀವು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮಗೆ ಯಾವುದು ಕಂಪ್ಲೀಟ್ ಕಂಫರ್ಟ್ ಕೊಡ್ತಾ ಇದೆ ಅದನ್ನ ನೀವು ಬೈ ಮಾಡ್ಬೋದು. ಹೌದು, ಯಾಕಂದ್ರೆ ನನಗೆ ಯಾವ್ದು ರಿಲೀಫ್ ಕೊಡುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ಅದನ್ನು ಕೂಡ ನಾವು ಎಕ್ಸ್ಪೀರಿಯನ್ಸ್ ಮಾಡಿಯೇ ತಿಳ್ಕೊಳ್ಬೇಕಲ್ವಾ. ಸೊ ನೀವು ಅಲ್ಲಿ ವಿಸಿಟ್ ಮಾಡ್ಬೋದು. ಈ ಫಸ್ಟ್ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ಮಾಡೆಲ್ ವರೆಗೂ, ಕ್ಯಾಪ್ಸುಲ್ ಮಾಡೆಲ್ ಅಂತ ಒಂದು ಮಾಡೆಲ್ ಇದೆ, ಅಲ್ಲಿವರೆಗೂ ಕೂಡ ನೀವು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಬೈ ಮಾಡ್ಬೋದು. ನೆಕ್ಸ್ಟ್ ನಾವು ನೋಡ್ತಾ ಇರೋದು ವೈಟ್ ಅಂಡ್ ಗೋಲ್ಡನ್ ಕಲರ್ ಕಾಂಬಿನೇಷನ್. ಆಯ್ತಾ, ಇದು ದುಬೈದಲ್ಲೆಲ್ಲ ಇರುತ್ತಲ್ಲ ಆ ತರ ಕಲರ್ ಕಾಂಬಿನೇಷನ್ ಇರುವಂತದ್ದು ಲೈಟ್ ಕಲರ್ ಅಲ್ಲಿ ನೋಡ್ತಾ ಇದ್ದೀರಾ, ಅಥವಾ ಇಂಟೀರಿಯರ್ಗೆ ಮ್ಯಾಚ್ ಆಗೋ ತರ ಬೇಕು ಅಂದ್ರೂ ಕೂಡ ನೀವು ಇದನ್ನ ಸೆಲೆಕ್ಟ್ ಮಾಡಬಹುದು. ಇದು ಒಂದು ಹೈ ಎಂಡ್ ಮಾಡೆಲ್ಗಳ ಪೈಕಿ ಒಂದು. ಸೊ ಒಂದು ರಾಯಲ್ ಎಕ್ಸ್ಪೀರಿಯನ್ಸ್ ನ ತಗೊಳ್ಬಹುದು ನೀವು ಇದರಲ್ಲಿ. ಇದು ನೋಡಬಹುದು ನೀವು, ಮೈಕ್ರೋ ಫೈಬರ್ ಲೆದರ್ ಅನ್ನ ಯೂಸ್ ಮಾಡಿರ್ತಾರೆ. ಕಂಪ್ಲೀಟ್ ಏನು ಮೇಲ್ಗಡೆ ನಿಮ್ಮ ಬಾಡಿಗೆ ಟಚ್ ಆಗುವಂತಹ ಏರಿಯಾ ಇದೆ ಅಲ್ಲೆಲ್ಲ ಮೈಕ್ರೋ ಫೈಬರ್ ಲೆದರ್ ನ ಯೂಸ್ ಮಾಡಿದ್ದಾರೆ. ಎಷ್ಟು ಸಾಫ್ಟ್ ಆದಂತಹ ಫೀಲಿಂಗ್ ನೀವು ಬರೀ ಟಚ್ ಮಾಡೋದ್ರಿಂದ ಪಡಿಬಹುದು. ಅದೇ ಸೇಮ್ ಫೀಲಿಂಗ್ ಅಲ್ಲಿ ನಿಮ್ಗೆ ಮಸಾಜ್ ಸಿಗ್ತಾ ಇದ್ರೆ ಹೆಂಗ ಅನ್ಸ್ಬೋದು ಹೇಳಿ. ಇನ್ನು ಲೈಟ್ ಕಲರ್ ತಗೊಂಡ್ರೆ ವಾಶ್ ಮಾಡ್ಬೋದಾ? ಹೌದು, ನೀವು ಆರಾಮಾಗಿ ವಾಶ್ ಮಾಡ್ಬೋದು. ಎಲ್ಲ ಕಡೆ ಜಿಪ್ ಕೊಟ್ಟಿರ್ತಾರೆ, ಆ ಜಿಪ್ ನ ರಿಮೂವ್ ಮಾಡಿ ನೀವು ಇದನ್ನ ಈಸಿಯಾಗಿ ವಾಶ್ ಮಾಡ್ಕೊಳ್ಬಹುದು. ಈ ಪರ್ಟಿಕ್ಯುಲರ್ ಮಾಡೆಲ್ ಅಲ್ಲಿ ನಿಮಗೆ ಇನ್ನೂ ಎಕ್ಸ್ಟ್ರಾ ಏನು, ಅಡಿಷನಲ್ ಎಕ್ಸ್ಟ್ರಾ ಏನು ಅಂದ್ರೆ ನಿಮಗೆ ಈ ಭಾಗದಲ್ಲಿ ಹಿಪ್ ಭಾಗದಲ್ಲೂ ಕೂಡ 2 ಏರ್ ಬ್ಯಾಗ್ಸ್ ಬರುತ್ತೆ. ಸೊ ಅದು ನಿಮಗೆ ಪರ್ಟಿಕ್ಯುಲರ್ ಆಗಿ ಸೊಂಟ, ಬೆನ್ನಿನ ಕೆಳಭಾಗದಲ್ಲೂ ಕೂಡ ಕಂಪ್ಲೀಟ್ ಆಗಿ ರಿಲೀಫ್ ಕೊಡುತ್ತೆ, ಕಂಪ್ಲೀಟ್ ಆಗಿ ಪ್ರೆಷರ್ ನ ಕ್ರಿಯೇಟ್ ಮಾಡುತ್ತೆ, ಅಲ್ಲಿಂದ ಮಸಾಜ್ ಆಗುತ್ತೆ, ಅಲ್ಲಿಯೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ಗಳು ಡೆವಲಪ್ ಆಗುತ್ತೆ. ಪರ್ಟಿಕ್ಯುಲರ್ ಮಾಡೆಲ್ ನ ಬೆಲೆ ನಿಮಗೆ 1,65,000. ಹೌದು, ಇದು ಕಂಪ್ಲೀಟ್ ಆಗಿ ಡಿಫರೆಂಟ್ ಮಾಡೆಲ್ ಅನ್ಬೋದು. ಈ 1,65,000 ಪ್ರಾಡಕ್ಟ್ ಇದೆಯಲ್ಲ, ಮಾರ್ಕೆಟ್ ಅಲ್ಲಿ ಇದ್ರ ಬೆಲೆ 4 ಲಕ್ಷ ರೂಪಾಯಿ ವರೆಗೂ ಇದೆ. ಅದು 3.5 to 4 lakh ವರೆಗೂ ಇದೆ. ಬಟ್ ನಿಮ್ಗೆ MT ಗ್ಲೋಬಲ್ ಅಲ್ಲಿ ನಿಮ್ಗೆ 1,65,000 ರೂಪಾಯಿಗೆ ಈ ರಾಯಲ್ ಮಾಡೆಲ್ ಸಿಗ್ತಾ ಇದೆ ಅಂತ ಹೇಳ್ಬಹುದು. ಸೊ ಇದು ನಾನು ಆಗ್ಲೇ ಹೇಳಿದ್ನಲ್ಲ, ಇವಾಗ ನೋಡ್ತಾ ಇರೋದು ಕ್ಯಾಪ್ಸುಲ್ ಮಾಡೆಲ್ ಅಂತ. ಇಷ್ಟು ತನಕ ನಾವು ನೋಡಿದ್ದು ಚೇರ್ಗಳಾಗಿತ್ತು. ಬಟ್ ಇವಾಗ ಕಂಪ್ಲೀಟ್ ಆಗಿ ಕ್ಯಾಪ್ಸುಲ್ ಅಂತ, ಅದು ನಿಮ್ಮನ್ನ ಫುಲ್ ಬಾಡಿನ ಲಿಫ್ಟ್ ಮಾಡುತ್ತೆ, ಫುಲ್ ಆಗಿ ರಿಲ್ಯಾಕ್ಸ್ ಆಗ್ಬೋದು, ಕಾಲನ್ನು ಕೂಡ ಲಿಫ್ಟ್ ಮಾಡುತ್ತೆ. ಬಟ್ ಇದೆಲ್ಲ ಮಾಡೋದಕ್ಕಿಂತ ಮೊದಲು ಈ ಟೆಕ್ನಾಲಜಿ ಏನಿದೆ, ಇಟ್ ವಿಲ್ ಸ್ಕ್ಯಾನ್ ಯುವರ್ ಬಾಡಿ. ಕಂಪ್ಲೀಟ್ ಆಗಿ ನಿಮ್ಮ ಬಾಡಿನ ಸ್ಕ್ಯಾನ್ ಮಾಡಿ ನಿಮಗೆ ಸರಿಯಾದಂತಹ ರಿಲ್ಯಾಕ್ಸೇಷನ್ ಪೋಸ್ ಯಾವುದು ಅನ್ನೋದು ಒಂದು ರೆಕಮೆಂಡ್ ತಗೊಂಡು ಆ ರೆಕಮೆಂಡೇಶನ್ ಮೇಲೆ ನಿಮ್ಮ ಬಾಡಿಗೆ ಕಂಪ್ಲೀಟ್ ಆದಂತಹ ಮಸಾಜ್ ಅನ್ನ ಪ್ರೊವೈಡ್ ಮಾಡುತ್ತೆ. ಬಟ್ ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ಇನ್ ದಟ್ ಪೋಸ್, ಅವಾಗಲೂ ನಿಮಗೂ ಕೂಡ ಮ್ಯಾನ್ಯುಯಲಿ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ಬಟನ್ಸ್ ಆಪ್ಷನ್ ಇದೆ. ಟಚ್ ಸ್ಕ್ರೀನ್ ಅಲ್ಲೂ ಕೂಡ ಆ ಪರ್ಟಿಕ್ಯುಲರ್ ಪೋಸ್ ಇರ್ಬೋದು, ಪರ್ಟಿಕ್ಯುಲರ್ ಪಾರ್ಟ್ ಇರ್ಬೋದು, ನೀವು ಲಿಫ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ಈ ಒಂದು ಮಾಡೆಲ್ ಅಲ್ಲಿ ನಿಮಗೆ ಆಪ್ಷನ್ ಇದೆ. ಸೊ ಕೆಳಗಡೆನೂ ಇದ್ದು ಕಾಲ ಹತ್ರನೂ ಕೂಡ ಏನ್ ಭಾಗ ಇದೆ ಇದು ಕೂಡ ಲಿಫ್ಟ್ ಆಗುತ್ತೆ ಕಂಪ್ಲೀಟ್ ಆಗಿ ಮೇಲ್ಗಡೆ. ಸೊ ಇದು ಕ್ಯಾಪ್ಸುಲ್ ಮಾಡೆಲ್. ಬಾಡಿ ಬಂದು ಕಂಪ್ಲೀಟ್ ಆಗಿ ಹೊರಗಡೆಯಿಂದ ಇದು ಫೈಬರ್ ಬಾಡಿ ಬರುತ್ತೆ, ಒಳಗಡೆ ಅಫ್ಕೋರ್ಸ್ ಮೆಟಲ್ ಬಾಡಿ ಬರುತ್ತೆ. ಬಟ್ ಏನು ಅಂದ್ರೆ ಸ್ಕ್ರಾಚ್ ರೆಸಿಸ್ಟೆಂಟ್ ಇರುತ್ತೆ. ಅಂದ್ರೆ ಯಾವುದೇ ರೀತಿಯಲ್ಲಿ ಗೀರ್ಗಳು ಬೀಳೋದಿಲ್ಲ, ಯಾವುದೇ ರೀತಿಯಲ್ಲಿ ಅದರ ಮೇಲೆ ಸ್ಕ್ರಾಚಸ್ಗಳು ಬೀಳೋದಿಲ್ಲ. ನಿಮ್ಮ ಮನೇಲಿ ಒಂದು ಪೆಟ್ ಇದೆ, ಒಂದು ಬೆಕ್ಕಿದೆ, ಒಂದು ನಾಯಿ ಇದೆ, ಅದೇನಾದ್ರೂ ಕೆರೆದ್ರೂ ಕೂಡ ಅದ್ರ ಮೇಲೆ ಸ್ಕ್ರಾಚಸ್ ಆಗೋದಿಲ್ಲ. ಅಥವಾ ಮಕ್ಕಳೇ ಇದ್ದಾರೆ, ಟಾಯ್ಸ್ ಗೀಸ್ ಯಾವ್ದಾದ್ರು ತಾಗಿಸ್ತಾರೆ ಅಂದ್ರೂ ಕೂಡ ಅದ್ರ ಮೇಲೆ ಯಾವುದೇ ರೀತಿಯ ಸ್ಕ್ರಾಚಸ್ ಆಗೋದಿಲ್ಲ. ಸ್ಕ್ರಾಚಸ್ ರೆಸಿಸ್ಟೆಂಟ್ ಇರುತ್ತೆ, ನಾಟ್ ಸ್ಕ್ರಾಚಸ್ ಪ್ರೂಫ್ ಅಂತ ಹೇಳಲ್ಲ. ಬಟ್ ಫಿಸಿಕಲಿ ಬೇಕು ಅಂತ ಮಾಡಿದ್ರೆ ಅಫ್ಕೋರ್ಸ್ ಪ್ರತಿಯೊಂದು ಐಟಮ್ ಮೇಲೂ ಆಗುತ್ತೆ. ಬಟ್ ಆಕ್ಸಿಡೆಂಟಲಿ ಅದಾದ್ರೆ ಅದನ್ನ ಸ್ವಲ್ಪ ಮಟ್ಟಿಗೆ ರೆಸಿಸ್ಟ್ ಮಾಡ್ಕೊಳ್ಳುವಂತಹ ಒಂದು ಮಟೀರಿಯಲ್ ನಿಂದ ಈ ಪರ್ಟಿಕ್ಯುಲರ್ ಒಂದು ಕ್ಯಾಪ್ಸುಲ್ ಮಾಡೆಲ್ ನ ಮಾಡಿದ್ದಾರೆ ಅಂತ ಅನ್ಬೋದು. ಈವನ್ ಆಟೋ ಅಡ್ಜಸ್ಟ್ಮೆಂಟ್ ಕೂಡ ಅಷ್ಟೇನೆ. ಇವಾಗ ವಿಮೆನ್ಸ್ಗಾದ್ರೆ ಬೇರೆ ರೀತಿ, ಮೆನ್ಸ್ಗಾದ್ರೆ ಬೇರೆ ರೀತಿ, ಅಥವಾ ಎಲ್ಡರ್ಲಿ ಪರ್ಸನ್ ಇದ್ದಾರೆ ಯಾರಾದ್ರೂ, ಅವ್ರಿಗಾದ್ರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಆಟೋ ಅಡ್ಜಸ್ಟ್ಮೆಂಟ್ ಕೂಡ ಇದೆ. ಆಟೋ ಅಲ್ಲ ಅಂದ್ರೆ ಹೇಳಿದ್ನಲ್ಲ, ಮ್ಯಾನ್ಯುಯಲಿ ನೀವು ಪರ್ಸನಲಿ ಕೂಡ ಅಕಾರ್ಡಿಂಗ್ ಟು ಯೋರ್ ರಿಕ್ವೈರ್ಮೆಂಟ್ ನೀವು ಸೆಟ್ ಮಾಡ್ಕೊಳ್ಬಹುದು. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಶೋಲ್ಡರ್ಗೆ ಬೇರೆ ತರ ಪೇನ್ ಇದೆ, ಇವತ್ತೇನೋ ತುಂಬಾ ಶೋಲ್ಡರ್ ಪೇನ್ ಇದೆ. ಸೊ ಶೋಲ್ಡರ್ಗೆ ಬೇಕಂತ ಶೋಲ್ಡರ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಮಾಡುವಂತದ್ದಿದೆ. ಇಲ್ಲ ತುಂಬಾ ಬ್ಯಾಕ್ ಪೇನ್ ಇದೆ, ಪೀರಿಯಡ್ ಪೇನ್ ಇದೆ, ಸೊಂಟ ನೋವು ಬರ್ತಾ ಇದೆ, ಇಂಥದಕ್ಕೆಲ್ಲದಕ್ಕೂ ಪರ್ಟಿಕ್ಯುಲರ್ ಭಾಗವನ್ನ ನೀವೇ ಸೆಲೆಕ್ಟ್ ಮಾಡಿ ಇಲ್ಲೇ ನನಗೆ ಎಕ್ಸ್ಟ್ರಾ ಮಸಾಜ್ ಬೇಕು ಅಂದ್ರೂ ಕೂಡ ಪಡಿಬಹುದು. ನಿಯರ್ಲಿ 100, ಹೌದು ಮೋರ್ ದೆನ್ 100 ಟೈಪ್ ಆಫ್ ಮಸಾಜ್ ಇದರಲ್ಲಿ ನಿಮಗೆ ಸಿಗುತ್ತೆ. ಇದರಲ್ಲೂ ಕೂಡ ಅಷ್ಟೇ ನಿಮಗೆ 0 ಗ್ರಾವಿಟಿ ಸಿಗುತ್ತೆ. ನಿಮ್ಮ ಬಾಡಿ ಮೋರ್ ದೆನ್ 180 ಡಿಗ್ರಿ ಟಿಲ್ಟ್ ಆಗುತ್ತೆ, ಆಮೇಲೆ ಕಂಪ್ಲೀಟ್ ಆಗಿ ಮಸಾಜ್ ಸಿಗುತ್ತೆ. MT ಗ್ಲೋಬಲ್ ಅವರ ಶೋರೂಮ್ಗಳು ಎಲ್ಲಿದೆ? ಡೆಲ್ಲಿಯಲ್ಲಿದೆ, ಮುಂಬೈಯಲ್ಲಿದೆ, ಪೂನಾದಲ್ಲಿದೆ, ಇಂದೋರ್ನಲ್ಲಿದೆ, ಬೆಂಗಳೂರಿನಲ್ಲಿದೆ, ಅಷ್ಟೇ ಅಲ್ಲ ರಾಯ್ಪುರ್ನಲ್ಲಿದೆ ಮತ್ತು ಇಟಾನಗರ್ನಲ್ಲೂ ಕೂಡ ಇವರ ಶೋರೂಮ್ ಇದೆ ಅಂತೆ. ನೀವಿಲ್ಲಿ ನೋಡ್ಬೋದು ವಯಸ್ಸಾದವರು ಕೂಡ ಇದನ್ನ ಎಷ್ಟು ಆರಾಮಾಗಿ ಯೂಸ್ ಮಾಡ್ಬೋದು ಅಂತ. ಇವಾಗಿನ ಕಾಲದಲ್ಲಿ ನಾವು ಎಂತ ಬ್ಯುಸಿ ಲೈಫ್ ಅಂದ್ರೆ ನಾವು ನಮ್ಮ ಪೇರೆಂಟ್ಸ್ಗಳ ಜೊತೆ ಕುತ್ಕೊಂಡು ರಾತ್ರಿ ಒಂಚೂರು ಕಾಲು ಹೊತ್ಕೊಡೋಣ, ಒಂಚೂರು ಕೈಗೆ ಎಣ್ಣೆ ಹಚ್ಚೋ, ಕಾಲಿಗೆ ಎಣ್ಣೆ ಹಚ್ಚೋ, ಮಸಾಜ್ ಮಾಡ್ಕೊಳ್ಳೋಣ ಅಂದ್ರೆ ನಿಮಗೆ ಅಷ್ಟು ಟೈಮ್ ಇಲ್ಲ.
ನಾವೆಲ್ಲೋ ಕಾಣದಿರೋ ಊರಲ್ಲಿ ದುಡಿತಾ ಇರ್ತೀವಿ, ಅವರೆಲ್ಲೋ ಹಳ್ಳಿಯಲ್ಲಿ ಇರ್ತಾರೆ, ಅವರಿಗೆ ನೀವು ಇದನ್ನ ಗಿಫ್ಟ್ ಕೊಟ್ರೆ ನಿಜವಾಗ್ಲೂ ಹೇಳ್ತೀನಿ ಪ್ರತಿ ಕ್ಷಣನೂ ಅವರು ನಿಮ್ಮನ್ನ ನೆನೆಸ್ಕೊಳ್ತಾ ಇರ್ತಾರೆ, ಮತ್ತೆ ಅವರಿಗೆ ಅವ್ರ ಮಕ್ಕಳೇ ಸೇವೆ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದು ಮಾತ್ರ ನಿಜ. ಸೊ ನಾವು ಟಾಪ್ ಮಾಡೆಲ್ನ ನೋಡ್ತಾ ಇದ್ದೀವಿ. ಟಾಪ್ ಮಾಡೆಲ್ ಅಷ್ಟೇ ನಿಮಗೆ ಇವರು ಅಂಕಲ್ ಯೂಸ್ ಮಾಡ್ತಾ ಇದ್ದಾರಲ್ಲ, ಅದು ಎರಡೂ ಕಾಲಿಗೆ ಸಪ್ರೇಟ್ ಆಗಿರುವಂತಹ ಒಂದು ಅಪ್ಲಿಫ್ಟ್ ಆಗುವಂತಹ ಸೈಕ್ಲಿಂಗ್ ಎಫೆಕ್ಟ್ ನ ಕೊಡುವಂತಹ ಒಂದು ಸಿಸ್ಟಮ್ ಅನ್ನ ಮಾಡಿದ್ದಾರೆ. ಇದು ಕೂಡ ಅಷ್ಟೇ, ಇದರಲ್ಲೂ ನಿಮಗೆ ಕಂಪ್ಲೀಟ್ ಬಾಡಿಗೆ ರಿಲ್ಯಾಕ್ಸೇಷನ್ಗೆ ಬೇಕಾಗಿರುವಂತಹ ಎಲ್ಲ ರೀತಿಯ ಟೆಕ್ನಾಲಜಿಯನ್ನ, ಎಲ್ಲ ರೀತಿಯ ಫೆಸಿಲಿಟಿಯನ್ನ, ಎಲ್ಲ ರೀತಿಯ ಫಂಕ್ಷನಲ್ ಪ್ರೋಗ್ರಾಮ್ಸ್ ನ ಇದರಲ್ಲಿ ಮಾಡಿರೋದ್ರಿಂದ ನಿಮಗೆ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಕೊಡುತ್ತೆ ಅಂತ ಅನ್ಬೋದು. ಇನ್ನು ಸ್ಕ್ರೀನ್ ಮೇಲೆ ನಿಮಗೆ MT ಗ್ಲೋಬಲ್ ಅವರ ನಂಬರ್ ಬರ್ತಾ ಇದೆ. ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ನಿಮಗೆ ಸಪ್ಲೈ ಸಿಗ್ತಾ ಇದೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇವರ ಒಂದು ಶೋರೂಮ್ ಇದೆ, ಇವರದೊಂದು ಔಟ್ಲೆಟ್ ಇದೆ, ಇವರದೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ ಅಂತ ಅನ್ಬೋದು. ನೀವು ಇಲ್ಲಿಗೆ ವಿಸಿಟ್ ಮಾಡಬಹುದು. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.